ನಾನು ತುಂಬ ಕಪ್ಪಾಗಿದ್ದೆ. ಮತ್ತು ಎಲ್ಲರೂ ಹೇಳ್ತಿದ್ರು, "ನಿನಗೆ ಮದುವೆ ಆಗಲ್ಲ, ನೀನು ಕಪ್ಪು ಮತ್ತು ಬಡತನದಲ್ಲಿ ಬೆಳೆದಿದ್ದು." ನನಗೆ ಬೇಜಾರಾಗ್ತಿತ್ತು. ಮತ್ತು ನನ್ನ ಅಪ್ಪ ತರಕಾರಿ ಮಾರೋ ಕೆಲಸ ಮಾಡ್ತಿದ್ರು ರೋಡ್ ಸೈಡಲ್ಲಿ. ನನ್ನ ಅಮ್ಮ ಮನೆ ಕೆಲಸ ಮಾಡ್ತಿದ್ರು. ಮತ್ತು ನನ್ನ ಅಮ್ಮನಿಗೆ ಸಡನ್ನಾಗಿ ಶುಗರ್ ಬಂತು. ಮತ್ತು ಶುಗರ್ ಜಾಸ್ತಿಯಾಗಿ ಡಯಾಲಿಸ್ ಮಾಡಿ ಅಂತ ಹೇಳಿದರು ಡಾಕ್ಟ್ರು. ಹಾಗೆ ಅದಕ್ಕೆ ಹಣ ಇರಲಿಲ್ಲ ಚಿಕಿತ್ಸೆ ಮಾಡಿಸೋಕ್ಕೆ. ಹಾಗೆ ಅಮ್ಮ ಸತ್ತೋದ್ರು. ಆದರೆ ನನ್ನ ಅಮ್ಮನಿಗೆ ದೇವ್ರ ಮೇಲೆ ವಿಶ್ವಾಸ ಇತ್ತು. ಮತ್ತು ನನ್ನ ಮಗಳಿಗೆ ಮದುವೆ ಆಗೇ ಆಗುತ್ತೆ ಅಂತ ಯಾರು ಏನೇ ಎಷ್ಟೇ ಹೇಳಿದ್ರು ನಾನು ಅಳುವಾಗ ನನಗೆ ಸಮಾಧಾನ ಮಾಡಿ, "ನೀನು ಬೇಜಾರು ಮಾಡ್ಕೋಬೇಡ, ದೇವರಿದ್ದಾನೆ, ನಿನಗೂ ಮದುವೆ ಆಗುತ್ತೆ ಮತ್ತು ಹೇಳೋರ ಬಾಯಿ ಮುಚ್ಚಿಸೋಕ್ಕೆ ಆಗಲ್ಲ. ಮತ್ತು ಒಂದು ದಿನ ಬರುತ್ತೆ, ನಿನ್ನ ಕಾಲ ಕೆಳಗೆ ಬಂದೇ ಬರ್ತಾರೆ ಅವರೆಲ್ಲ" ಅಂತ. ನನ್ನ ಅಮ್ಮ ಸತ್ತ ಮೇಲೆ ನನಗೂ ಬೇಸರ ಆಗ್ತಾಯಿತ್ತು. ಮತ್ತು ಅಂದ್ಕೊಂಡೆ ನನಗೆ ಮದುವೆ ಆಗಲ್ಲ ಅಂತ. ಮತ್ತು ನನ್ನ ಅಪ್ಪನೂ ಹೇಳ್ತಾಯಿದ್ರು ಮತ್ತು ಬೇಜಾರು ಮಾಡ್ತಿದ್ರು, "ನಾವು ಈ ಸ್ಥಿತಿಯಲ್ಲಿದ್ದೀವಿ ಮತ್ತು ನೀನು ಹೀಗಿದ್ದೀಯಾ, ನಮ್ಮ ಮನೆಗೆ ಯಾರು ಹುಡುಗಿನ ಕೇಳ್ಕೊಂಡು ಬರ್ತಾರೆ ಹೇಳು" ಅಂತ. ನಾನು ಮನೇಲಿ ಒಬ್ಬಳೇ ಇರಬೇಕಲ್ಲ ಅಂತ ಅಪ್ಪನ ಜೊತೆ ಹೋಗಿ ಅಪ್ಪನಿಗೆ ಹೆಲ್ಪ್ ಮಾಡಿ ಕೊಡ್ತಿದ್ದೆ ಮತ್ತು ಎಲ್ಲ ಕಲಿತಿದ್ದೆ. ಮತ್ತು ಅಪ್ಪ ಸ್ವಲ್ಪ ರೆಸ್ಟ್ ಮಾಡ್ಕೋತಿದ್ರು. ಹೀಗೆ ಭಾನುವಾರ ಸ್ವಲ್ಪ ಹೆಚ್ಚು ಕಸ್ಟಮರ್ ಇರ್ತಾರೆ. ಹಾಗೆ ಅಪ್ಪ ನಾನು ತುಂಬ ಬ್ಯುಸಿಯಾಗಿದ್ವಿ. ಹೀಗೆ ಇರಬೇಕಾದ್ರೆ ನಮ್ಮ ಅಂಗಡಿ ಮುಂದೆ ಆಕ್ಸಿಡೆಂಟ್ ಆಯಿತು. ಮತ್ತು ಯಾರು ಕೇರೇ ಮಾಡ್ತಿರ್ಲಿಲ್ಲ ಮತ್ತು ಎಲ್ಲರೂ ಪೊಲೀಸ್ ಕೇಸ್ ಆಗುತ್ತೆ ಅಂತ ಹೆದರ್ತಿದ್ರು. ನೋಡಲು ಅಷ್ಟೇನು ವಯಸ್ಸಾಗಿರಲಿಲ್ಲ ಮತ್ತು ತಲೆಗೆ ಪೆಟ್ಟಾಗಿತ್ತು. ಮತ್ತು ನಾನು ನನ್ನ ಅಪ್ಪ ಹೋಗಿ ಅವರನ್ನು ಕಾರ್ನಿಂದ ಕೆಳಗಿಳಿಸಿ ಆಟೋದಲ್ಲಿ ಕೂರಿಸಿ ಅಪ್ಪ ಹೇಳಿದರು, "ನೀನು ಅವನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗು, ನನಗೆ ಇಲ್ಲಿ ಅಂಗಡಿಯಲ್ಲಿ ಬಿಟ್ಟು ಬರೋಕ್ಕಾಗಲ್ಲ" ಅಂತ ಹೇಳಿ ಕಳಿಸಿದ್ರು. ಮತ್ತು ನಾನು ಕರ್ಕೊಂಡು ಹೋದೆ. ಮತ್ತು ಅಲ್ಲಿ ಡಾಕ್ಟರ್ ಹೇಳಿದರು, "ಬರೀ ಸ್ವಲ್ಪ ರಕ್ತ ಹೋಗಿದೆ ಅಷ್ಟೇ, ಮತ್ತು ಏನು ಪ್ರಾಬ್ಲಮ್ ಇಲ್ಲ, ಡೋಂಟ್ ವರಿ" ಅಂತ ಹೇಳಿದರು. ಹಾಗೆ ಅವರಿಗೆ ತಲೆಗೆ ಬ್ಯಾಂಡೇಜ್ ಹಾಕಿದ್ರು. ಮತ್ತು ಅವರು ಫೋನ್ ಮಾಡಿ ಅವ್ರ ಕಾರನ್ನು ಅಲ್ಲಿಗೆ ಕರೆಸ್ಕೊಂಡ್ರು. ಮತ್ತು ನನಗೆ ಥ್ಯಾಂಕ್ಸ್ ಅಂತ ಹೇಳಿದರು. ಮತ್ತು ನನಗೆ ದುಡ್ಡು ಕೊಡಲು ಬಂದರು. ನಾನು ಬೇಡ ಬೇಡ ಅಂದೆ ಮತ್ತು ಇಸ್ಕೊಂಡಿಲ್ಲ. "ನೀವೆಲ್ಲೋರೋದು ನಾನು ಬಿಟ್ಟು ಕೊಡ್ತೀನಿ" ಅಂತ ಕೇಳಿದರು. ಮತ್ತು ಮೊದಲು ಬೇಡ ಅಂದೆ, ಆದರೆ ಮನೆಗೆ ಹೋಗಲು ನನ್ನ ಹತ್ರ ದುಡ್ಡು ಇರಲಿಲ್ಲ. ಹಾಗೆ ಅವರು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಬಿಟ್ಟು ಕೊಟ್ಟರು. ಆಗ ಅಪ್ಪ ಓಡಿ ಬಂದು, "ಹೇಗಿದ್ದೀಯಪ್ಪ ಮತ್ತು ಏನು ಎತ್ತ" ಅಂತ ಕೇಳಿದ್ರು. ಮತ್ತು ಕೇಳಿ ಕಳಿಸ್ಕೊಟ್ರು. ಮಾರನೇ ದಿನ ಸಂಜೆ ಟೈಮಿಗೆ ಅವ್ರು ಬಂದಿದ್ದರು ಮತ್ತು ಸಾಮಾನುಗಳು ಕೈಯಲ್ಲಿತ್ತು. ಎಲ್ಲ ಅವರು ಡ್ರೈವರ್ ಹತ್ರ ಒಳಗಡೆ ತರಿಸಿದ್ರು. "ಅಪ್ಪ ಯಾಕಪ್ಪ ಇದೆಲ್ಲ" ಅಂತ ಕೇಳಿದಾಗ, "ಏನೂ ಇಲ್ಲ, ಇದು ನೀವು ನನಗೆ ಹೆಲ್ಪ್ ಮಾಡಿದ್ದಕ್ಕೆ" ಅಂತ ಹೇಳಿದ್ರು. ನಾನು ಟೀ ಮಾಡಿಕೊಟ್ಟೆ ಮತ್ತು ಅಂದ್ಕೊಂಡೆ ಎಲ್ಲರೂ ಸ್ವೀಟ್ ಅಥವಾ ತಿಂಡಿ ತಿನಿಸು ತರ್ತಾರೆ, ಆದರೆ ಇವರು ಮನೆ ಸಾಮಾನು ತಂದಿದ್ದಾರೆ ಅಂತ. ಮತ್ತು ಅಪ್ಪ ನನ್ನ ಸ್ಟೋರಿಯಲ್ಲೇ ಹೇಳ್ಕೊಂಡು ಬೇಜಾರು ಮಾಡ್ಕೊಂಡಿದ್ರು. ಆಗ ಅವನು, "ನೀವೇನು ಬೇಜಾರು ಮಾಡ್ಕೋಬೇಡಿ, ನಿಮ್ಮ ಮಗಳನ್ನ ನಾನೇ ಮದುವೆ ಮಾಡ್ಕೋತೀನಿ" ಅಂತ ಮತ್ತೆ ಹೇಳಿದ್ರು. ನಾನು ಇದಕ್ಕೋಸ್ಕರನೇ ಇವತ್ತು ಬಂದಿದ್ದು ಅಂತ. ಅಪ್ಪನಿಗೆ ತುಂಬ ಖುಷಿಯಾಯಿತು. ಹಾಗೆ ಮದುವೆ ಖರ್ಚೆಲ್ಲ ಅವರೇ ನೋಡಿಕೊಂಡು ಮದುವೆ ಆಯಿತು. ಮತ್ತು ಅವ್ರ ಮನೆ ತುಂಬ ದೊಡ್ಡದಾಗಿತ್ತು ಮತ್ತು ಕೆಲಸದವರು ಇದ್ದರು. ಮತ್ತು ಹೇಳಿದ್ರು, "ನಿನಗೆ ಇಲ್ಲಿ ಎಲ್ಲದಕ್ಕೂ ಕೆಲಸದವ್ರು ಇದ್ದಾರೆ, ಮತ್ತು ನೀನು ಸ್ವಲ್ಪ ಅಡುಗೆ ಮಾಡಿದ್ರೆ ಸಾಕು, ಮತ್ತು ಎಲ್ಲಾದರೂ ಹೋಗಬೇಕಾದ್ರೂ ಡ್ರೈವರ್ ಇದ್ದಾರೆ, ಅವ್ರ ಹತ್ರ ಹೇಳು, ಅವ್ರು ಕರ್ಕೊಂಡು ಹೋಗ್ತಾರೆ" ಅಂತ. ಮತ್ತು ನನ್ನ ಅಪ್ಪನಿಗೆ ಮಾರ್ಕೆಟಲ್ಲಿ ದೊಡ್ಡ ಅಂಗಡಿ ಓಪನ್ ಮಾಡಿ ಕೊಟ್ಟರು. ತುಂಬ ಸಂತೋಷದಿಂದ ಇದ್ದೆ. ನನಗೆ ಒಂದರಲ್ಲೂ ಕಮ್ಮಿ ಆಗೋಕ್ಕೆ ಬಿಡ್ತಾನೇ ಇರಲಿಲ್ಲ. ಮತ್ತು ಎಲ್ಲ ನಾನು ಹೇಳೋಕ್ಕೂ ಮುಂಚೆನೇ ತಂದು ಕೊಡ್ತಿದ್ರು. ನಮ್ಮ ಸಂಬಂಧಿಕರು ಒಂದಿನ ಅಪ್ಪನ ಹತ್ರ, "ನಾವು ಅವಳನ್ನು ನೋಡಬೇಕು, ಏನೋ ದೊಡ್ಡ ಮನೆ ಮತ್ತು ಶ್ರೀಮಂತ ಹುಡುಗ ಅದು ಇದು ಅಂತ ಹೇಳಿದ್ರಿ, ಎಲ್ಲಿ ನಾವು ನೋಡ್ಕೊಂಡು ಬರೋದಾ" ಅಂತ. ಹಾಗೆ ಅಪ್ಪ ಕಾಲ್ ಮಾಡಿ ಹೇಳಿದರು. ಆಗ ನಾನು, "ಅಪ್ಪ ಇಲ್ಲಿಗೆ ಬಂದು ಒಂದೊಂದು ಹೇಳೋಕ್ಕ, ಅವ್ರು ಏನಾದರೂ ಅಂದ್ಕೊಂಡ್ರೆ" ಅಂತ. ಆದರೆ ಅಪ್ಪ, "ಹೇಗಮ್ಮ ನಾನು ಅವರನ್ನು ಬೇಡ ಅನ್ನಲಿ" ಅಂತ. ಹಾಗೆ ಇವ್ರ ಹತ್ರ ಕೇಳಿದೆ. ಇವರು, "ಆಯಿತು ಬರಲಿ, ಎಲ್ಲ ರೆಡಿ ಮಾಡಿ ಅವರಿಗೆ" ಅಂತ ಹೇಳಿ ಒಂದು ಸೀರೆ ತಂದುಕೊಟ್ರು. ಮತ್ತು ಹೇಳಿದ್ರು, "ಈ ಸೀರೆ ಹುಡ್ಕೋ, ಅವರೆಲ್ಲರೂ ಬರ್ತಾರಲ್ಲ" ಅಂತ. ಮತ್ತು ಅವರಿಗೆ ಎಲ್ಲ ಮಾಡಿಸಿದ್ರು. ಮತ್ತು ಅವ್ರು ಬಂದರು. ಮತ್ತು ಅವರಿಗೆ ಆ ಮನೇಲಿ ಆ ಸ್ಯಾರಿಲಿ ನೋಡಿದಾಗ ಶಾಕ್ ಆಯಿತು. ಮತ್ತು ಅವರಿಗೆ ಫುಡ್ಡು ತಿಂದು ಅವ್ರ ಮುಖ ನೋಡೋಕ್ಕೆ ಲಾಯಕ್ಕಿತ್ತು. ಮತ್ತು ಇವ್ರು ತುಂಬ ಖುಷಿಯಾಗಿ ಅವ್ರ ಜೊತೆ ಮಾತಾಡ್ತಿದ್ರು. ಎಲ್ಲರೂ ಹುರ್ಕೊಂಡೇ ಅಲ್ಲಿಂದ ಹೋದರು. ನನಗೆ ತುಂಬ ಖುಷಿಯಾಯಿತು. ಮತ್ತು ಇವ್ರ ಹತ್ರ ನಾನು ಥ್ಯಾಂಕ್ಸ್ ಅಂತ ಹೇಳಿದೆ. ಇವ್ರು ಯಾಕೆ ಅಂತ ಕೇಳಿದ್ರು. ನಾನು ಹೇಳಿದೆ, "ನೀವು ಇವ್ರ ಮುಂದೆ ನನ್ನ ಕೆಳಗಾಕೋಕ್ಕೆ ಬಿಡಲಿಲ್ಲ, ಅದಕ್ಕೆ. ಇವರೆಲ್ಲ ನನಗೆ, ನಿನಗೆ ಮದುವೆ ಆಗಲ್ಲ, ನೀನು ಕಪ್ಪು ಮತ್ತು ನೀನು ಚೆನ್ನಾಗಿಲ್ಲ, ನಿನ್ನ ಯಾರು ಮದುವೆ ಆಗ್ತಾರೆ ಅಂತ ಹೀಯಾಳಿಸ್ತಿದ್ದಿದ್ರು. ಮತ್ತು ಎಷ್ಟೋ ಸಲ ಇವ್ರ ಮಾತಿನಿಂದ ಹತ್ತಿದ್ದು ಉಂಟು" ಅಂತ. ಆಗ ಇವರು, "ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇರ್ತಿದ್ರು, ನಿಮ್ಮ ಮನೆಯಿಂದ ಯಾರೇ ಯಾವಾಗ ಬಂದರೂ ನಾನು ಹೀಗೆ ಇರ್ತಿದ್ದೆ" ಅಂತ. ಇವರು ನಾನು ತುಂಬ ಚೆನ್ನಾಗಿದ್ದರು. ಆದರೆ ನಾನು ಅವರು ಮದುವೆಯಾಗಿ ಗಂಡ ಹೆಂಡತಿ ಸಂಬಂಧ ಬೆಳೆಸಿರಲಿಲ್ಲ. ಮತ್ತು ನನಗೆ ಡೈರೆಕ್ಟಾಗಿ ಹೇಳಲು ಆಗ್ತಾ ಇರಲಿಲ್ಲ. ನನಗೆ ಅನಿಸ್ತಾ ಇತ್ತು, ಇವ್ರಿಗೆ ನನ್ನ ಬಣ್ಣದ ಮೇಲೆ ಏನು ಪ್ರಾಬ್ಲಮ್ ಇಲ್ಲದ ಮೇಲೆ ಇವ್ರು ಯಾಕೆ ನನ್ನ ಹತ್ರ ಬರಲ್ಲ ಅಂತ. ಆದರೆ ರಾತ್ರಿ ನನ್ನ ಜೊತೆ ಮಲ್ಕೋತಿದ್ರು, ಆದರೆ ಬೆಳಗ್ಗೆ ಎದ್ದು ಹೋಗ್ತಿದ್ರು. ಒಂದಿನ ನಾನು ಮಾತಲ್ಲೇ ಕೇಳಿದೆ, "ನೀವು ನನ್ನ ಜೊತೆ ನನ್ನ ಗಂಡನ ಥರ ಇದ್ದೀರಲ್ವಾ, ನಿಮಗೆ ನನ್ನ ಕಲರ್ನಿಂದ ಬೇಜಾರಿದೆಯಾ" ಅಂತ.
ಆಗ ಇಲ್ಲ, ನಾನು ನಾರ್ಮಲ್ ಆಗಿಯೇ ಇದ್ದೀನಿ, ಮತ್ತು ನನಗೆ ನಿನ್ನ ಬಣ್ಣದಿಂದ ಏನೂ ಪ್ರಾಬ್ಲಮ್ ಇಲ್ಲ, ಹಾಗಿದ್ರೆ ನಾನು ನಿನ್ನ ಜೊತೆ ಮದುವೆನೇ ಆಗ್ತಾ ಇರಲಿಲ್ಲ. ಮತ್ತು ಹೇಳಿದರು, ನನಗೆ ನೀನು ಒಳ್ಳೆತನ ಮತ್ತು ನಿನ್ನ ಧೈರ್ಯ ಇಷ್ಟ ಆಯಿತು. ಮತ್ತು ಹೇಳಿದ್ರು, ನೀನು ಮುಂದೇನೂ ಒಳ್ಳೆತನದಿಂದನೇ ಎಲ್ಲರನ್ನು ನೋಡ್ಕೋಬೇಕು ಮತ್ತು ಭೇದ ಭಾವ ಮಾಡಬಾರ್ದು, ಮುಂದೆ ಈ ಮನೇನ ನಡೆಸಬೇಕು ಅಂತ. ನಾನು ಹೇಳಿದೆ, ಇಲ್ಲಿ ಯಾರಿದ್ದಾರೆ ಮುಂದೆ ಭೇದ ಭಾವ ಮಾಡೋಕ್ಕೆ, ಅದಕ್ಕೆ ಮುಂದೆ ಇರ್ಬೋದು ಆಗ ಅಂತ ಹೇಳಿ ಅಲ್ಲಿಂದ ಬೇಜಾರು ಮಾಡ್ಕೊಂಡು ಹೋದರು. ಮತ್ತು ನನಗೆ ಈ ಮದುವೆ ಆದಮೇಲೆ ಪ್ರತಿ ಹೆಣ್ಮಕ್ಳಿಗೆ ಇದ್ದೇ ಇರುತ್ತೆ, ಗಂಡ ಹತ್ತಿರ ಬರಲಿಲ್ಲ ಅಂದರೆ ಸರಿಯಾಗಿ ನಿದ್ದೆ ಬರಲ್ಲ, ಮತ್ತು ಇದರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ, ಯಾಕೆ ಏನು ಅಂತ. ಹೀಗೆ ನಾನು ಮಲಗಿದ್ದೆ, ಇವ್ರು ನನ್ನ ಜೊತೆನೇ ಮಲಗಿದ್ರು. ಆದರೆ ನಾನು ಮಲಗಿದ್ದೀನ ಅಂತ ನೋಡಿ ಮೆಲ್ಲಗೆ ಎದ್ದು ಹೋಗ್ತಿದ್ರು. ನಾನು ಇವ್ರು ಟಾಯ್ಲೆಟ್ಗೂ ಅಂದ್ಕೊಂಡು ಸುಮ್ಮನೆ ಆದೆ, ಮತ್ತು ಬರಲೇ ಇಲ್ಲ. ಮಾರನೇ ದಿನವೂ ಹಾಗೇ ಆಯಿತು. ನಾನು ಹಿಂಬಾಲಿಸಿದೆ, ನೋಡಿದಾಗ ಅವರು ಸ್ಟೋರ್ ರೂಮ್ಗೆ ಹೋಗ್ತಾಯಿದ್ರು. ನಾನು ಅಂದ್ಕೊಂಡೆ, ಸ್ಟೋರ್ ರೂಮಲ್ಲಿ ಏನಿದೆ, ಇವ್ರು ಯಾಕೆ ಅಲ್ಲಿಗೆ ಹೋಗ್ತಾರೆ ಅಂತ. ಇದನ್ನು ತಿಳ್ಕೊಳ್ಳೋಕ್ಕೆ ಮಾರನೇ ದಿನ ಸ್ಟೋರ್ ರೂಮ್ ಹತ್ರ ಹೋದೆ. ಆಗ ಲಾಕ್ ಹಾಕಿತ್ತು. ಕೆಳಗೆ ಹೋಗಿ ಕೆಲಸದವ್ರ ಹತ್ರ ಕೇಳಿದೆ, ಸ್ಟೋರ್ ರೂಮ್ ಕೀ ಕೊಡಿ, ನನಗೆ ಸ್ವಲ್ಪ ಬೇಡವಾದ ಸಾಮಾನಿದ್ದೆ ಮಡಗಬೇಕು ಅಂತ. ಅದಕ್ಕೆ ಅವರು ಹೇಳಿದ್ರು, ಏನು ಮೇಡಮ್ ಕೊಡಿ, ನಾನು ಮಡಗ್ತೀನಿ ಅಂತ. ಆಗ ಇಲ್ಲ, ನಾನೇ ಮಡಗ್ತೀನಿ, ನನಗೆ ಬೇರೆ ಕೆಲಸ ಇಲ್ಲ, ನಾನೇ ಮಡಗ್ತೀನಿ ಅಂತ. ಅಷ್ಟರಲ್ಲಿ ನನ್ನ ಗಂಡ ದಿನೇಶ್ ಬಂದರು ಮತ್ತು ಕೇಳಿದ್ರು ಏನಾಯಿತು ಅಂತ. ಆಗ ಕೆಲಸದವನು ಇರೋ ವಿಷಯ ಎಲ್ಲ ಹೇಳ್ದ. ಮತ್ತು ಇವ್ರು ಹೇಳಿದ್ರು, ನೀನು ಯಾಕೆ ಕಷ್ಟಪಡ್ತೀಯಾ, ಅವ್ರ ಕೈಯಲ್ಲಿ ಕೊಡು, ಅವ್ರು ಮಡಗ್ತಾರೆ ಅಂತ. ಮತ್ತು ಅವತ್ತು ರಾತ್ರಿನೂ ಹಾಗೆ ಆಯಿತು. ಇವ್ರು ಸ್ಟೋರ್ ರೂಮ್ಗೆ ಹೋಗಿ ಬಾಗಿಲು ಹಾಕ್ಕೊಂಡ್ರು. ನಾನು ಮತ್ತೆ ವಾಪಸ್ ಬೆಡ್ರೂಮ್ಗೆ ಬಂದೆ. ಮತ್ತು ನನಗೆ ಡೈರೆಕ್ಟಾಗಿ ಕೇಳೋಕ್ಕೂ ಆಗಲ್ಲ, ಯಾಕೆಂದರೆ ಅವರು ನನ್ನ ಚೆನ್ನಾಗಿ ನೋಡ್ತಿದ್ರು, ಏನಕ್ಕೂ ಕಮ್ಮಿ ಮಾಡ್ತಾ ಇರಲಿಲ್ಲ. ನಾನು ಕೇಳಿ ಅವ್ರಿಗೆ ಕೋಪ ಬಂದರೆ ಅಂತ. ನಾನು ಅಡುಗೆ ಮನೆಯಲ್ಲಿ ನನ್ನ ಕೆಲಸ ಆದ ತಕ್ಷಣ ಬಂದು ಬಿಡ್ತಿದ್ದೆ. ಅವತ್ತು ಮತ್ತೆ ಹೋದೆ ಅಡುಗೆ ಮನೆಗೆ, ಮೊಬೈಲ್ ಮರ್ತೆ ಅಂತ. ಆಗ ಯಾರಿಗೋ ಸೂಪ್ ಮಾಡಿದ್ರು ಮತ್ತು ಆ ಕೆಲಸದವಳು ತಗೊಂಡು ಹೋಗ್ತಾ ಇದ್ಲು. ನಾನು ಓಡಿ ಹೋಗಿ ನೋಡಿದಾಗ ಸ್ಟೋರ್ ರೂಮ್ಗೆ ಹೋಗ್ತಿದ್ರು. ಮತ್ತು ನಾನು ಹೋಗೋಷ್ಟರಲ್ಲಿ ಕೊಟ್ಟು ಕೀ ಹಾಕಿ ಬರ್ತಾಯಿದ್ರು. ನಾನು ಕೇಳಿದ್ರು ಏನು ಅಂತನ ಹೇಳ್ತಿರ್ಲಿಲ್ಲ. ನಾನು ಕೆಳಕ್ಕೆ ಹೋಗಲಿಲ್ಲ. ನಾನು ಮೊದಲು ಏನು ತಂದರು ಏನು ಮಾಡಿದ್ರು ನೋಡೋಕ್ಕೆ ಹೋಗ್ತಾ ಇರಲಿಲ್ಲ. ಆದರೆ ಈಗ ಸರಿಯಾಗಿ ನೋಡ್ತಾ ಇದ್ದೆ. ಮತ್ತು ಸಾಮಾನು ತರಬೇಕಾದ್ರೆ ಎಲ್ಲ ಒಂದರಲ್ಲೇ ಇರ್ತಿತ್ತು, ಆದರೆ ಫ್ರೂಟ್ ಮಾತ್ರ ಬೇರೆ ಬೇರೆ ಕವರಲ್ಲಿ ಇರ್ತಿತ್ತು. ನಾನು ಕೆಲಸದವ್ರನ್ನ ಕೇಳಿದಾಗ ಅವ್ರು ಗೊತ್ತಿಲ್ಲ ಅಂತಲೇ ಹೇಳ್ತಿದ್ರು. ನನಗೆ ಅನಿಸ್ತಾ ಇತ್ತು, ಇಲ್ಲಿ ಕೆಲಸದವರು ಅವ್ರ ಯಜಮಾನರು ಹೇಳ್ದಂಗೆ ಕೇಳ್ತಾ ಇದ್ದಾರೆ ಅಂತ. ನಾನು ಇವತ್ತು ಏನಾದರೂ ಆಗಲಿ, ಇವತ್ತು ಕಂಡು ಹಿಡಿಲೇಬೇಕು ಅಂತ ರಾತ್ರಿ ಮಲಗಿರೋ ಥರ ನಾಟಕ ಆಡಿ ಮತ್ತು ದಿನೇಶ್ ಹಿಂದೆಯೇ ಮೆಲ್ಲಗೆ ಹೋದೆ. ಅವ್ರು ಸ್ಟೋರ್ ರೂಮ್ಗೆ ಹೋದರು ಮತ್ತು ಅಲ್ಲೇ ಬಚ್ಚಿಟ್ಟುಕೊಂಡೆ. ಸ್ವಲ್ಪ ಹೊತ್ತು ಆದಮೇಲೆ ಕೆಲಸದವನು ಅವ್ರ ಜೊತೆ ಡಾಕ್ಟರ್ ಬಂದರು ಮತ್ತು ಸ್ಟೋರ್ ರೂಮ್ಗೆ ಹೋದರು. ನನಗೆ ಏನು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಮತ್ತು ಕೆಲಸದವನು ಹೊರಗಡೆ ಬಂದ. ನಾನು ಏನು ಅಂತ ನೋಡಲು ಸ್ಟೋರ್ ರೂಮ್ಗೆ ಹೋದೆ. ಅಲ್ಲಿ ನೋಡಿದ್ರೆ ಒಂದು ಫ್ರಿಜ್ಜು ಮತ್ತು ಕಪಾಟಿತ್ತು, ಮತ್ತು ಏನೂ ಇರಲಿಲ್ಲ. ಮತ್ತು ಅಲ್ಲಿ ರೂಮ್ ಇತ್ತು, ಒಳಗಡೆ ಹೋದೆ. ಅಲ್ಲಿ ನನ್ನ ನೋಡಿ ದಿನೇಶ್ಗೆ ಶಾಕ್ ಆಯಿತು. ಮತ್ತು ಅಲ್ಲಿ ಡಾಕ್ಟರ್ ಇದ್ದರು, ಒಬ್ಬ ಹೆಂಗಸನ್ನು ಟ್ರೀಟ್ಮೆಂಟ್ ಮಾಡ್ತಾಯಿದ್ರು. ನಾನು ಏನು ಅಂತ ಕೇಳೋಕ್ಕೆ ಹೋಗಲಿಲ್ಲ. ಆಗ ಮತ್ತೆ ಆ ಹೆಂಗಸು ಗರ್ಭಿಣಿ ಆಗಿದ್ಲು, ಆದರೆ ಅವಳಿಗೆ ಎದ್ದೋಳೋಕ್ಕೂ ಕಣ್ಣು ಓಪನ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಮತ್ತು ಡಾಕ್ಟರ್ ಹೋಗ್ತಾ ಹೇಳಿದರು, ಇನ್ನು 2 ದಿನದಲ್ಲಿ ಡೆಲಿವರಿ ಆಗುತ್ತೆ, ಆದರೆ ಅವಳು ಉಳಿಯಲ್ಲ ಅಂತ. ನನ್ನ ದಿನೇಶ್, ಏನಿದು, ಯಾರು ಇವರಿಗೆ, ಏನಾಯಿತು ಅಂತ. ಆಗ ದಿನೇಶ್, ನಿನಗೆ ಮೊದಲೇ ಹೇಳಬೇಕು ಅಂತ ಇದ್ದೆ, ಆದರೆ ಇವಳು ಬಿಡಲಿಲ್ಲ, ಮತ್ತು ಇವಳು ಹೇಳಿದ್ದಕ್ಕೆ ನಾನು ನಿನ್ನ ಮದುವೆ ಆಗಿದ್ದು ಅಂತ. ಆಗ ನಾನು, ಇದ್ಯಾರು ಅಂತ ಕೇಳಿದೆ. ಆಗ ಇದು ನನ್ನ ಹೆಂಡತಿ, ಇವಳಿಗೆ ಕ್ಯಾನ್ಸರ್ ಆಗಿದೆ ಮತ್ತು ಲಾಸ್ಟ್ ಸ್ಟೇಜಲ್ಲಿ ಇದ್ದಾಳೆ. ಇದು ಅವ್ಳು ಗರ್ಭಿಣಿ ಆಗಿದ್ದಾಗ ಗೊತ್ತಾಗಿದ್ದು. ಎಷ್ಟೋ ಡಾಕ್ಟರ್ಗೆ ತೋರಿಸಿ ಆಯಿತು ಮತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದೆ, ಆದರೆ ಏನು ಪ್ರಯೋಜನ ಆಗಲಿಲ್ಲ. ಮತ್ತು ಅವಳು ಮೊದಲೇ ಹೇಳಿದ್ಲು, ನಾನು ಸತ್ತೋದ್ರೆ ನನ್ನ ಮಕ್ಕಳು ಅನಾಥ ಆಗ್ತಾರೆ, ಮತ್ತು ತಾಯಿ ಇಲ್ಲದ ಮಕ್ಕಳಿಗೆ ಜೀವನ ಮಾಡಲು ತುಂಬ ಕಷ್ಟ, ಎಷ್ಟೇ ದುಡ್ಡಿದ್ರು ಏನೇ ಇದ್ದರೂ ತಾಯಿ ಪ್ರೀತಿ ಕೊಡೋಕ್ಕಾಗಲ್ಲ, ಮತ್ತು ನನ್ನ ಮಕ್ಕಳು ಆ ಕಷ್ಟ ಪಡಬಾರ್ದು. ಮತ್ತು ಮಾತು ತಗೊಂಡಿದ್ಲು, ನೀವು ಒಳ್ಳೆ ಹುಡುಗಿನ ನೋಡಿ ಮದುವೆ ಆಗಬೇಕು, ಮತ್ತು ಅವಳು ನನ್ನ ಮಕ್ಕಳಿಗೆ ತಾಯಿ ಪ್ರೀತಿ ಕೊಡೋ ಹುಡುಗಿನ ನೋಡಿ ಮತ್ತು ನನ್ನ ಮಕ್ಕಳಿಗೆ ಅವಳಿಂದ ತಾಯಿ ಪ್ರೀತಿ ಸಿಗಬೇಕು ಅಂತ. ನಾನು ಹೀಗೆ ಯೋಚನೆ ಮಾಡ್ಕೊಂಡಿದ್ದೆ. ಆಗ ನನಗೆ ನೀನು ಸಿಗ್ದೆ. ಮತ್ತು ನಾನು ಯಾರೂ ನಿನಗೆ ಗುರ್ತೇ ಪರಿಚಯ ಇಲ್ದದವನು. ಅವನ ಮೇಲೆ ನೀನು ತೋರಿಸ್ದ ಕನಿಕರ ಮತ್ತು ಕೇರ್ನೆಸ್, ಅನುಕಂಪ, ಅದೆಲ್ಲ ನೋಡಿ ನನಗೆ ಗೊತ್ತಾಯಿತು, ನನ್ನ ಮಕ್ಕಳನ್ನ ನೀನು ಚೆನ್ನಾಗಿ ನೋಡ್ಕೋತೀಯ ಅಂತ. ಹಾಗೆ ನಿನ್ನ ಜೊತೆ ಮದುವೆ ಆಗಿದ್ದು. ಇದನ್ನೆಲ್ಲ ಮದುವೆ ಆದ ತಕ್ಷಣ ಹೇಳೋದು ಸರಿಯಲ್ಲ, ಮತ್ತು ನೀನು ನನ್ನ ಬಗ್ಗೆ ಏನು ತಿಳ್ಕೊತೀಯ ಅಂತ ಅಂದ್ಕೊಂಡೆ. ನೀನು ನನ್ನ ಮಕ್ಕಳನ್ನ ನೋಡ್ಕೋತೀಯ ಅಲ್ವಾ ಅಂತ ಹೇಳಿ ಅಳ್ತಾ ಇದ್ರು ಜೋರಾಗಿ.
ನಾನು ಸಮಾಧಾನ ಮಾಡಿ, ನೀವು ಈ ವಿಷಯ ಮೊದಲೇ ಹೇಳಿದರೆ ನಾನು ಅಕ್ಕನ ನೋಡ್ಕೋತಿದ್ದೆ. ಈ ಸ್ಥಿತಿಯಲ್ಲಿ ಈ ಸ್ಟೋರ್ ರೂಮಲ್ಲಿ ನನಗೋಸ್ಕರ ಕೂಡಾಕಿ ಚಿಕಿತ್ಸೆ ಮಾಡಬೇಕಿತ್ತಾ? ನನಗೆ ಮೊದಲೇ ಎಲ್ಲ ಗೊತ್ತಿದ್ದರೆ ಹೀಗೆ ಆಗೋಕ್ಕೆ ಬಿಡ್ತಾ ಇರಲಿಲ್ಲ. ನನಗೆ ಈ ಜೀವನ ಅಕ್ಕ ಕೊಟ್ಟದ್ದು ಅಂತ ಹೇಳಿ ನನ್ನ ರೂಮ್ಗೆ ಕರ್ಕೊಂಡೋದೆ. 2 ದಿನ ಆದಮೇಲೆ ಆಪ್ರೇಷನ್ ಮಾಡಿ ಮಕ್ಕಳನ್ನು ತೆಗೆದ್ರು. 2 ಅವಳಿ ಜೋಳಿ ಗಂಡು ಮಕ್ಕಳಾದವು. ಮತ್ತು ಆ ನೋವಿನಿಂದನೇ ಅಕ್ಕ ನನ್ನ ಹತ್ರ ಕೈ ಮುಗಿದು ಕೇಳ್ಕೊಂಡ್ರು, ನನ್ನ ಮಕ್ಕಳನ್ನ ನೀನು ನಿನ್ನ ಮಕ್ಳ ಥರ ನೋಡ್ಕೋ, ಭಾಷೆ ಕೊಡು ಅಂತ ಹೇಳಿ ಅಳ್ತಾ ಇದ್ರು. ನಾನು ಭಾಷೆ ಕೊಟ್ಟೆ. ಮತ್ತು ಆವಾಗಲೇ ಅಕ್ಕ ಸತ್ತೋದ್ರು. ನನಗೆ ಆ ಮಕ್ಕಳನ್ನು ನೋಡಿದಾಗ ಬೇಜಾರಾಗ್ತಾ ಇತ್ತು. ಪಾಪ ಅಮ್ಮ ಇಲ್ವಲ್ಲ ಅಂತ. ಹಾಗೆ ಅವತ್ತಿನಿಂದ ನನ್ನ ಮಕ್ಳ ಥರ ನೋಡ್ಕೋತಿದ್ದೆ. ಮತ್ತು ದಿನೇಶ್ ನನಗೆ ಕಷ್ಟ ಆಗುತ್ತೆ ಅಂತ ಮಕ್ಕಳನ್ನ ನೋಡ್ಕೊಳ್ಳೋಕ್ಕೆ ಕೆಲಸದವ್ರನ್ನ ಮಡಗಿದ್ರು. ಆದರೂ ನನಗೆ ಅಕ್ಕ ಹೇಳಿದ ಮಾತು ಆವಾಗ ಜ್ಞಾಪನ ಬರ್ತಾಯಿತ್ತು. ಮತ್ತು ನಾನು ಅವರನ್ನು ನನ್ನ ಮಕ್ಕಳು ಥರ ನೋಡ್ಕೋತಿದ್ದೆ. ದಿನೇಶ್ ಕೂಡ ನನಗೆ ಹೆಂಡತಿ ಅಧಿಕಾರ ಕೊಟ್ಟಿದ್ದರು. ಮತ್ತು ನಾವು ಮಕ್ಕಳ ಜೊತೆ ತುಂಬ ಚೆನ್ನಾಗಿ ಜೀವನ ಮಾಡ್ತಾ ಹೋಗ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.